ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ಲಾಸ್ಟ್ ಟೈಮು ಇನ್ನರ್ ವೇರ್ ಬಗ್ಗೆ ಒಂದು ವಿಡಿಯೋ ಮಾಡಿದಾಗ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ರಿ. ಸೊ 14 to 15 ಇಯರು 13 ಇಯರ್ಸು ಆ ಥರ ಹುಡುಗಿಯರಿಗೆ ಸೊ ಒಂದಷ್ಟು ಮಾಹಿತಿನ ಕೊಡಿ, ಮತ್ತು ಆ ಥರ ಇನ್ನರ್ ವೇರ್ಸ್ನ ಅವ್ರು ಯಾವ ಥರದ್ದು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿ. ಮತ್ತು ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೆ ಇದ್ರಿ, ಬಟ್ ನನಗೆ ಟೈಮ್ ಇರಲಿಲ್ಲ, ಹಂಗಾಗಿ ಮಾಡೋದಕ್ಕೂ ಆಗಿಲ್ಲ. ಆಮೇಲೆ ಇನ್ನೊಂದಷ್ಟು ಪ್ರಾಡಕ್ಟ್ನ ನಾನು ಆನ್ಲೈನಿಂದ ತರಿಸ್ಕೊಳ್ತಾ ಇದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡೋಣ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ಎಂಡ್ವರೆಗೂ ನೋಡಿ. ತುಂಬ ಇನ್ಫಾರ್ಮೇಷನ್ ಇರೋ ಅಂಥ ವಿಡಿಯೋ. ಮೊದಲಿಗೆ ಸ್ಟಾರ್ಟಿಂಗೇ ಹೇಳ್ತಾ ಇದ್ದೀನಿ, ನೋ ಓನ್ಲಿ ಫಾರ್ ಲೇಡೀಸ್, ನೋ ಜೆಂಟ್ಸ್. ಸೊ ಲೇಡೀಸ್ಗೋಸ್ಕರ ಅಂದ್ಕೊಂಡೆ ಯೂಸ್ಫುಲ್ ಆಗುತ್ತೆ ನಿಮಗೆ. ಸೊ ಯಾವ ಥರ ಔಟ್ಫಿಟ್ಟಿಗೆ ಯಾವ ಥರ ಇನ್ನರ್ ವೇರ್ನ ಯೂಸ್ ಮಾಡಿದ್ರೆ ನಾವು ಕಂಫರ್ಟಬಲ್ ಆಗಿರ್ತೀವಿ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನ, ನನಗೆ ತಿಳಿದಿರೋ ಅಂಥ ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆನಾ? ಬನ್ನಿ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡೋದು ಬೇಡ, ಒಂದೇ ಪಟ ಅಂತ ಒಂದೊಂದೇ ತೋರಿಸ್ಕೊಂಡು ಹೇಳ್ಕೊಂಡು ಹೋಗಿ ಸಾರಿ. ತುಂಬ ಜನಕ್ಕೆ ಇವಾಗ ನಾವು ಜೀನ್ಸ್ ಎಲ್ಲ ಹಾಕೊಳ್ಬೇಕು ಅಂತ ತುಂಬ ಆಸೆ ಇರುತ್ತೆ ಎಲ್ಲರಿಗೂ. ಸೊ ನಾವು ಮ್ಯಾರೇಜ್ ಆಗಿದ್ದೀವಿ, ಮಕ್ಕಳಾದ ತಕ್ಷಣವೇ ನಾವು ಆ ಬಟ್ಟೆ ಹಾಕೊಳ್ಬಾರ್ದು, ಈ ಬಟ್ಟೆ ಹಾಕೋಬಾರ್ದು ಅಂತ ನಮಗೆ ನಾವು ರಿಸ್ಟ್ರಿಕ್ಷನ್ನ ಮಾಡ್ಕೊಳ್ಬಾರ್ದು. ಯಾಕೆ? ಯಾವ ಬಟ್ಟೆ ಮಾನ ಮುಚ್ಕೊಂಡು ಓಡಾಡೋ ಅಂಥ ಬಟ್ಟೆ ಯಾವುದಾದ್ರೂ ಹಾಕೊಂಡು ಓಡಾಡ್ಬೋದಲ್ವ? ನಮ್ಮ ಇಷ್ಟ ಅಲ್ವಾ, ನಮ್ಮ ಲೈಫು ನಮ್ಮ ಇಷ್ಟ. ಸೊ ಹಾಗಾಗಿ ತುಂಬ ಜನಕ್ಕೆ ಆಸೆ ಇರುತ್ತೆ ಈ ಥರ ಜೀನ್ಸ್ ಎಲ್ಲ ಹಾಕೊಳ್ಬೇಕು ಅಂತ. ಈಗ ಮಕ್ಕಳಾದ್ಮೇಲೆ ಅದರಲ್ಲೂ ಸಿಸರಿಯನ್ ಆದರೆ ಬೇಗ ಹೊಟ್ಟೆ ಸ್ವಲ್ಪ ಸೈಜ್ ಎಲ್ಲ ದಪ್ಪ ಆಗ್ಬಿಡುತ್ತೆ. ಆಮೇಲೆ ಕೆಳಗಡೆ ಅಬ್ಡಮನ್, ಸೊ ಮಗು ಆದಮೇಲೆ ಸ್ವಲ್ಪ ಜನಕ್ಕೆ ಹೊಟ್ಟೆ ಬರುತ್ತೆ. ಅಂಥವರು ಜಸ್ಟ್ ನಾನೇನು ಸಿಕ್ಕಾಬಟ್ಟೆ ಸಣ್ಣ ಇದ್ದೀನಿ ಅಂತಲ್ಲ. ಸೊ ತುಂಬ ದಪ್ಪ ಇರೋರಿಗೆ ಜಸ್ಟ್ ಒಂದು ಸಜೆಷನ್ ಕೊಡ್ತೀನಿ, ಪ್ಯಾಂಟ್ನ ನೀವು ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ. ಸೊ ಜೀನ್ಸ್ ಪ್ಯಾಂಟ್ನ ಇವಾಗ ನಾನು ಇದನ್ನು ಒಂದು ವೇರ್ ಮಾಡಿದ್ದೀನಿ ನೋಡಿ, ಈ ಥರ ಜೀನ್ಸ್ ಪ್ಯಾಂಟ್ ಹಾಕೋಬೇಕು ಅಂದರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಸ್ವಲ್ಪ ದಪ್ಪ ಇರೋರು ಈ ಥರ ಸ್ಕಿನ್ ಫಿಟ್ ಪ್ಯಾಂಟ್ ಹಾಕೊಂಡ್ರೇ ಒಳ್ಳೆಯದು. ಈಗ ತುಂಬ ದೊಗ್ಳೆ ಥರ ಬ್ಯಾಗಿ ಪ್ಯಾಂಟ್ ಇವಾಗೆಲ್ಲ ಫ್ಯಾಷನ್ ಆಗಿಬಿಟ್ಟಿದೆ. ಆ ಥರ ಪ್ಯಾಂಟಿಗಿನ್ನ ಇದೇ ನಮಗೆ ಕಂಫರ್ಟಬಲ್ ಅನ್ಸುತ್ತೆ. ಯಾಕೆ ಗೊತ್ತಾ, ಸ್ವಲ್ಪ ಸಣ್ಣ ಕಾಣಿಸ್ತೀವಿ. ಈ ಥರ ಪ್ಯಾಂಟ್ ಇವಾಗ ಜೀನ್ಸ್ ಪ್ಯಾಂಟ್ ಹಾಕೋಬೇಕು ಅನ್ನೋರಿಗೆ, ಜಸ್ಟ್ ಹೊಟ್ಟೆ ದಪ್ಪ ಇದೆ ಅನ್ನೋರು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಸ್ಟ್ರೆಚಬಲ್ ಇರುತ್ತೆ. ಇದು ಐ ವೇಸ್ಟ್ ಪ್ಯಾಂಟ್ ಅಂತ, ಜೀನ್ಸ್ ಪ್ಯಾಂಟು ಲೇಡೀಸಿಗೆ ಅಂತಾನೆ ಸಿಗುತ್ತೆ. ಇದು ನಾನು ಆನ್ಲೈನಲ್ಲಿ ತಗೊಂಡಿದ್ದು. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಸೆಂಡ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸು. ನನಗೆ ಬೆಸ್ಟ್ ಇಲ್ಲಿ ಇಷ್ಟ ಆಗಿದ್ದಂದ್ರೆ ಇದು ಸ್ಟ್ರೆಚಬಲ್. ನೀವು ನೋಡ್ಬೋದು, ಇದು ಯಾವುದೇ ರೀತಿಯ ಬಟನ್ ಎಲ್ಲ ಏನೂ ಇಲ್ಲ. ಇದು ಸ್ಟ್ರೆಚಬಲ್ ಆಗಿರೋದ್ರಿಂದ ಈಸಿಯಾಗಿ ನಾವು ವೇರ್ ಮಾಡ್ಬೋದು. ಮತ್ತೆ ಈ ಥರ ಪ್ಯಾಂಟ್ಗಳನ್ನ ನಾವು ಹಾಕೊಂಡಾಗ ನೋಡಿ ಎಷ್ಟು ಚೆನ್ನಾಗಿದೆ. ಹೊಟ್ಟೆ ಸ್ವಲ್ಪ ಒಳಗೆ ಹೋದಂಗೆ ಅನ್ಸುತ್ತೆ, ಮತ್ತೆ ಒಂದು ಸ್ವಲ್ಪ ಸ್ಲಿಮ್ ಆಗು ಕೂಡ ಕಾಣಿಸ್ತೀವಿ. ಸೊ ಅದಕ್ಕೋಸ್ಕರ ಅನ್ಕೊಂಡು ನಾನು ಇದನ್ನ ಆನ್ಲೈನಲ್ಲಿ ಬುಕ್ ಮಾಡಿ ತಗೊಂಡಿದ್ದೀನಿ. ಇದೊಂದು ಮತ್ತೆ ಇನ್ನೊಂದು ಬ್ಲ್ಯಾಕ್ ಒಂದು ತಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ಒಂಥರ ಕಂಫರ್ಟಬಲ್ ಅನ್ಸುತ್ತೆ, ನೀವು ನೋಡ್ಬೋದು. ಸೊ ಯಾರಾದರೂ ಜೀನ್ಸ್ ಪ್ಯಾಂಟ್ ತಗೋಬೇಕು, ನಾವು ಹಾಕೋಬೇಕು ಅಂತ ಇರೋರಿಗೆ ಇದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ತುಂಬಾನೇ ಚೆನ್ನಾಗಿದೆ. ಹೊಟ್ಟೆ ಒಂದು ಸ್ವಲ್ಪ ಒಳಗೆ ಹೋದಂಗೆ ಅನ್ಸುತ್ತೆ. ಇದು ಫುಲ್ಲು ಹಿಂದೆ ಫುಲ್ ಬೆಲ್ಟ್ ಥರ, ಇದು ಫುಲ್ಲು ಟೈಟ್ ಥರ ಇದೆ, ನಮಗೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಲ್ಲ, ನಿಮಗೆ ಯಾರಿಗಾದ್ರೂ ಯೂಸ್ ಆಗತ್ತೆ ಅಂತ ತೋರಿಸ್ದೆ ಮೊದಲನೇದು. ನೆಕ್ಸ್ಟ್ ಇವಾಗ ನಾನು ಏನೇನು ತೋರಿಸ್ತೀನಿ ಅದ್ರದ್ದು ಈ ಕಡೆ ಪಿಕ್ಚರ್ ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಬೋದು. ಸೊ ನಾನು ಲಾಸ್ಟ್ ಟೈಮು ಒಂದು ಸಿಂಗಲ್ ಸ್ಟ್ರೈಪ್ದು, ಈ ಸಿಂಗಲ್ ಪಟ್ಟಿ ಬ್ರಾ ಅಂತ ಬರುತ್ತಲ್ವಾ, ಅದ್ರದ್ದೊಂದು ವಿಡಿಯೋ ಕೂಡ ಮಾಡಿದ್ದೆ. ಅವಾಗ ನನಗೆ ತುಂಬ ಜನ ಕೇಳಿದ್ರಿ, ನಮಗೂ ಈ ಥರದ್ದು ಬ್ರಾ ಬೇಕು ಅಂತ ಕೇಳ್ತಾ ಇದ್ರಿ. ನನಗೆ ಲಿಂಕ್ ಸಿಕ್ಕಿರಲಿಲ್ಲ, ಸೊ ನಾನು ಅದನ್ನು ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ದು. ಈಗ ನಾನು ಲಿಂಕ್ ಸಮೇತ ನಿಮಗೆ ಶೋ ಮಾಡ್ತೀನಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕ್ ಅಂತ ನನಗೆ ಮೆಸೇಜ್ ಮಾಡಿದ್ರೆ ಸಾಕು, ಲಿಂಕ್ನ ಸೆಂಡ್ ಮಾಡ್ತೀನಿ. ಸೊ ಈ ಥರದ್ದಿದೆ. ಇದು ಪ್ಯಾಡೆಡ್ ಬ್ರಾ ಆಗಿರುತ್ತೆ, ಪ್ಯಾಡೆಡ್ ಇರುತ್ತೆ. ಮತ್ತೆ ನಾವಿವಾಗ ಸ್ಯಾರಿದೆಲ್ಲ ಡೀಪು ತುಂಬ ಬ್ರಾಡ್ ನೆಕ್ ಎಲ್ಲ ತೆಗ್ಸಿರ್ತೀವಲ್ವ ಹಿಂದೆಗಡೆ, ಅದು ಹಾಕೊಂಡಾಗ ಸ್ವಲ್ಪ ಅಕ್ವರ್ಡಾಗಿ ಕಾಣಿಸ್ತಾ ಇರುತ್ತೆ. ಸೊ ಅಂಥದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಇದಂತೂ ಬೆಸ್ಟ್ ಬ್ರಾ ಕಣ್ರಿ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಥರ ಸಿಂಗಲ್ ಪಟ್ಟಿ ನಿಮಗೆ ಹತ್ರದಿಂದ ತೋರಿಸ್ತೀನಿ ನೋಡಿ, ಇಷ್ಟಿದೆ. ಈ ಥರ ಪಟ್ಟಿ ಇದೆ, ಇದು ಪ್ಯಾಡೆಡ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಿಮಗೆ ನಾನು ಇದನ್ನು ನೀವು ತೊಗೊಳ್ಳೇಬೇಕು ಅಂತಲ್ಲ, ನಿಮ್ಗೆ ಅಂಗಡಿನಲ್ಲಿ ಸಿಕ್ಕರೂ ತೊಗೊಳ್ಬೋದು. ಸೊ ನನ್ನ ಲಿಂಕಲ್ಲೇ ಹೋಗಿ ತೊಗೊಳ್ಳಿ ಅಂತ ನಾನೇನು ರೆಕಮೆಂಡ್ ಮಾಡ್ತಾ ಇಲ್ಲ, ಯೂಸ್ ಆಗುತ್ತೆ. ಈ ಥರ ಈಗ
ನಾವು ಬ್ರಾ ಹಾಕೊಂಡಾಗ ಹೊರಗಡೆ ನಮ್ಗೆ ಹೋದಾಗ ಒಂಥರ ಆಚೆ ಕಾಣಿಸ್ತಾ ಇದೆ ಅಂದರೆ ನಾನೇ ಎಸ್ಪೆಷಲಿ ನನಗೆ ಹೇಳ್ಕೊಳ್ತೀನಿ. ನಾನು ಎಷ್ಟೊಂದು ಸತಿ ನನ್ನ ಹಸ್ಬೆಂಡಿಗೆ ಹೇಳ್ತಾ ಇರ್ತೀನಿ, ಹಿಂದೆ ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ, ಫ್ರೆಂಡ್ಸ್ ಇದ್ರೆ ಏನಾದರೂ ಕಾಣಿಸ್ತಾ ಇದೆಯಾ ನೋಡು ಅಂತ ಹೇಳ್ತಾ ಇರ್ತೀನಿ. ಸೊ ಹಾಗಾಗಿ ನಮಗೆ ಒಂಥರ ಮುಜುಗರ ಅನ್ನಿಸ್ಬಾರ್ದಲ್ವಾ. ಸೊ ಅದಕ್ಕೋಸ್ಕರ ಇದು ಪ್ಯಾಡೆಡ್ ಬ್ರಾನ ನಾನು ಸಿಂಗಲ್ ಪಟ್ಟಿದು ತರಿಸ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ. ಇದ್ರದ್ದು ಪ್ರೈಸ್ ನನಗೆ ಆ್ಯಕ್ಚುಲಿ ಒಂದು 100 ರುಪೀಸಿಗೆಲ್ಲ ನಿಮ್ಗೆ ಸಿಗುತ್ತೆ, 100 ಒಳಗಡೆನೆ ಸಿಗುತ್ತೆ ಒಂದು ಬ್ರಾಗೆ. ಸಿಂಗಲ್ ಪಟ್ಟಿದು ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ಆರಾಮಾಗಿ ನಾವು ಎಷ್ಟು ಡೀಪ್ ಬೇಕಾದ್ರೂ ಇದು ಬ್ರಾ ಹಾಕೋಬಹುದು, ಡೀಪ್ ಇದ್ರೂ. ಆಮೇಲೆ ಇಲ್ಲಿ ನೋಡಿ ಈ ಥರ ಅಡ್ಜಸ್ಟಬಲ್ ಕೊಟ್ಟಿದ್ದಾರೆ. ಕ್ಲಾತು ತುಂಬ ಚೆನ್ನಾಗಿದೆ. ಇದು ಡೀಪ್ ಇರೋವಂಥ ಸ್ಯಾರಿ ಬ್ಲೌಸ್ ಆಗಿರ್ಬೋದು, ಡೀಪ್ ಇರೋವಂಥ ಸೆಲ್ವಾರ್ ಕಮೀಸು ನಾವೇನಾದ್ರು ಸ್ಟಿಚ್ ಮಾಡಿ ಹಾಕಿಸ್ಕೊಂಡಿದ್ರೆ ಅದಕ್ಕೆ ಬೆಸ್ಟ್ ಬ್ರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾರಿಗಾದರೂ ಬೇಕಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ. ನನಗೆ ನೆಕ್ಸ್ಟ್ ಇನ್ನೊಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ದು, ಇವಾಗ ಒಂದು 14 ಇಯರ್ಸು 15 ಇಯರ್ಸ್ ಗರ್ಲ್ಸ್ ಎಲ್ಲ ಇರ್ತಾರಲ್ಲ, ಅವರಿಗೆ ಯೂನಿಫಾರ್ಮ್ಸಿಗೆಲ್ಲ ಹಾಕೊಳ್ಳೋಕ್ಕೆ ಮತ್ತು ಹೊರ್ಗಡೆ ಹೋಗುವಾಗ ಏನಾದರೂ ಕಂಫರ್ಟಬಲ್ ಆಗಿರೋ ಅಂಥ ಇನ್ನರ್ ವೇರ್ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು. ಸೊ ಅವ್ರಿಗೋಸ್ಕರ ಅಂದ್ಕೊಂಡೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ. ನಿಜವಾಗ್ಲೂ ಇದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ನನಗೆ ಒಂಥರ ಸಖತ್ ಖುಷಿ ಆಯಿತು. ಇದು ಈ ಥರ ಫ್ರಂಟಲ್ಲಿ ನಾವು ಈಗ ಚಿಕ್ಕ ಮಕ್ಳಿಗಾದ್ರೆ ಬ್ರಾ ಎಲ್ಲ ಹಾಕ್ಸೋದಕ್ಕೆ ಇಷ್ಟ ಇರಲ್ಲ, ಇವಾಗಲೇ ಅವ್ರಿಗೆ ಸಿಕ್ಕಾಬಟ್ಟೆ ಟೈಟ್ ಅನ್ಸಿದ್ರು ಮಕ್ಕಳು ಬಟ್ಟೆನೇ ಹಾಕೊಳ್ಳಲ್ಲ, ಅಂಥವ್ರಿಗೆ ಯೂಸ್ ಆಗತ್ತೆ ಇದು. ನೋಡಿ ಇದು ಪ್ಯಾಡೆಡ್ ಇದೆ. ಇದಕ್ಕೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಇದಂದ್ರೆ ಅಡ್ವಾಂಟೇಜ್ ಏನಂದ್ರೆ ನೋಡಿ, ಇಲ್ಲಿ ಪ್ಯಾಡ್ ಕೊಟ್ಟಿದಾರಲ್ವಾ, ಇಲ್ಲಿಗೆ ಸೈಡಲ್ಲಿ 1 ಇಂಚು ಓಪನ್ ಕೊಟ್ಟಿದ್ದಾರೆ. ಈ ಪ್ಯಾಡ್ ನಮಗೆ ಬೇಡ, ಕೆಲವ್ರಿಗೆಲ್ಲ ಬ್ರೆಸ್ಟ್ ಸೈಜೇ ದಪ್ಪ ಇರುತ್ತಲ್ವಾ, ಆಗ ಮಕ್ಕಳು ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಬೇಡ ಬೇಡ ಇದು ಅಂತ ಇರ್ತಾರಲ್ವಾ. ಇದನ್ನ ಆರಾಮಾಗಿ ನಾವು ರಿಮೂವ್ ಮಾಡ್ಬೋದು. ಇದನ್ನ ಇಲ್ಲಿ ಪ್ಯಾಡ್ ಕಾಣಿಸ್ತಾ ಇದೆಯಾ, ಇದನ್ನ ಆಚೆ ತೆಗೆದು ನೀಟಾಗಿ ಹಾಕೊಳ್ಬೋದು. ಇದು ಚೂಡಿದಾರಿಗೆ ಮತ್ತೆ ಮಕ್ಕಳು ಈ ಜೀನ್ಸ್ ಪ್ಯಾಂಟು ಟೀ ಶರ್ಟ್ಸ್ ಎಲ್ಲ ಹಾಕ್ತಾರಲ್ಲ, ಟೀ ಶರ್ಟಿಗೆಲ್ಲ ಬೆಸ್ಟ್ ಬ್ರಾ ಕಣ್ರಿ ಇದು. ಬೆಸ್ಟ್ ಇದು ಸಿಮ್ಮಿ, ಇದು ತುಂಬಾ ಚೆನ್ನಾಗಿದೆ ನಂಗಂತೂ. ಆಮೇಲೆ ಇದು ಸ್ಟ್ರೆಚಬಲ್ ಇದೆ. ಇದು ಫ್ರೀ ಸೈಜ್ ಅಂತಾನೆ ಕೇಳಬೇಕು. ನೋಡಿ ಫ್ರೀ ಸೈಜ್ ಅಂತಾನೆ. ಇದು ನಂಗಂತೂ ಸಖತ್ ಇಷ್ಟ ಆಯ್ತು. ಆಕ್ಚುಲಿ ಇದು ಒಂಥರ ತುಂಬಾ ಅಂದ್ರೆ ತುಂಬಾನೇ ಕಂಫರ್ಟಬಲ್ ಫೀಲ್ ಆಗುತ್ತೆ. ನಮಗೆ ಬೇಡ ಅಂದ್ರೆ ಇದನ್ನ ರಿಮೂವ್ ಮಾಡ್ಬೋದು. ಪ್ಯಾಡ್ ಬೇಕು ನಮ್ಗೆ ಇರ್ಲಿ ಅನ್ನೋರು, ಇವಾಗ ಮಕ್ಕಳೆಲ್ಲ ಸ್ವಲ್ಪ ಸಣ್ಣ ಇರೋ ಮಕ್ಕಳಿಗೆಲ್ಲ ಪ್ಯಾಡ್ ಯೂಸ್ ಆಗುತ್ತೆ. ಯಾಕೆಂದ್ರೆ ನಾವು ಈ ಡ್ರೆಸ್ಗಳು, ಸೆಲ್ವಾರ್ ಕಮ್ಮೀಸು, ಸ್ವಲ್ಪ ಟೀ ಶರ್ಟ್ಸ್ ಎಲ್ಲ ಹಾಕಿದಾಗ ಸ್ವಲ್ಪ ಬ್ರೆಸ್ಟ್ ಸೈಜು ಈ ತರ ಕಾಣಿಸಿದ್ರೆ ಲುಕ್ ವೈಸು ಚೆನ್ನಾಗಿ ಕಾಣಿಸುತ್ತೆ. ಸೊ ಅಂಥವ್ರಿಗಂತೂ ಇದು ಬೆಸ್ಟು. ಆಮೇಲೆ ಬ್ರಾ ಆದ್ರೆ ಬರೀ ಇಷ್ಟಕ್ಕೆ ಬರುತ್ತೆ. ಈಗ ಇದು ಉದ್ದ ಇರೋದ್ರಿಂದ ನೋಡಿ ಇಲ್ಲಿ ತನಕ ಬರುತ್ತೆ. ನಾವು ಇವಾಗ ಜೀನ್ಸ್ ಪ್ಯಾಂಟ್ ಹಾಕಿದೀವಿ ಅಂದ್ರೆ ಸೊ ಇಲ್ಲಿ ತನಕನೂ ಬರುತ್ತೆ. ಆರಾಮಾಗಿ ಯಾವುದೇ ರೀತಿಯ ಮುಜುಗರ ಇಲ್ದೇನೆ ಹಾಕೊಳ್ಬೋದು. ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ನನಗಂತೂ ಇದು ಸಖತ್ ಇಷ್ಟ ಆಯ್ತು. ಇದ್ರ ಪ್ರೈಸು ಇದು ನಾನು ನೋಡ್ತೀನಿ ಆನ್ಲೈನಲ್ಲಿ, ಇದ್ರದ್ದು ಲಿಂಕ್ ಸಿಕ್ಕರೆ ಕೊಡ್ತೀನಿ. ನಾನು ಇದನ್ನ ಇಲ್ಲೇ ಬೈ ಮಾಡಿದ್ದು ನಮ್ಮ ಮನೆ ಹತ್ರನೇ ಶಾಪಲ್ಲಿ. ನನಗೆ ಇದು 250 ಬಿತ್ತು. ತಗೊಂಡಿದ್ದೀನಿ. ಇದು ಸ್ಟ್ರೆಚಬಲ್ ಅಂತ ನನಗೆ ಸಖತ್ ಇಷ್ಟ ಆಯಿತು. ಆರಾಮಾಗಿ ಎಲ್ಲ ಡ್ರೆಸ್ಗಳಿಗೂ ಹಾಕೊಳ್ಬೋದು. ಮೇಯ್ನು ಇದು ಈ ಥರ ಪ್ಯಾಡೆಡ್ದು ಯೂಸ್ ಮಾಡಿದಾಗ ಏನಾಗುತ್ತೆ, ನಮಗೆ ಕೆಲವೊಮ್ಮೆ ನೀವು ನೋಡ್ಬೋದು ಅಕ್ವರ್ಡಾಗಿ ಕಾಣಿಸ್ತಾ ಇರುತ್ತೆ. ಈ ನಿಪ್ಪಲ್ ಸೈಜ್ ಎಲ್ಲ ಹೊರ್ಗಡೆ ಕಾಣಿಸೋ ಥರ ಈ ತೆಳುವಾಗಿರೋ ಟೀ ಶರ್ಟ್ಸು, ತೆಳುವಾಗಿರೋ ಸೆಲ್ವಾರ್ ಕಮೀಸು, ಚೂಡಿನ ಇಲ್ಲ ಅಂದರೆ ಮಾಮೂಲಿ ಟಾಪ್ಸ್ ಎಲ್ಲ ಹಾಕಿದಾಗ ಒಂದೊಂದ್ಸತಿ ಗೊತ್ತಾಗಲ್ಲ ಮಕ್ಕಳಿಗೆ. ಮಕ್ಕಳು ವೆಯ್ಲೆಲ್ಲ ಹಾಕ್ಕೊಂಡು ಇದನ್ನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ನಾವು ಅಷ್ಟೇನೆ, ನಾವು ಇವಾಗ ಯಾವಾಗಲೂ ವೇಲ್ ಹಾಕೊಂಡೇ ಓಡಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಈ ಥರ ಹಾಕೊಂಡಾಗ ಇದು ಹೊರ್ಗಡೆ ನಮಗೆ ನಿಪ್ಪಲ್ಲಿ ಎಕ್ಸ್ಪೋಸ್ ಆಗಲ್ಲ. ಸೊ ಅದೊಂದಕ್ಕೋಸ್ಕರ ಈ ಥರ ಇದನ್ನ ನಾನು ನಿಜವಾಗ್ಲೂ ಸಜೆಸ್ಟ್ ಮಾಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ನೆಕ್ಸ್ಟ್ ಇವಾಗ ಪ್ಯಾಂಟೀಸು. ಸೊ ಈ ಥರ ಪ್ಯಾಂಟೀಸ್ನ ಸಾಮಾನ್ಯವಾಗಿ ಮಾಮೂಲಿ ಪ್ಯಾಂಟೀಸ್ನ ನೋಡಿರ್ತೀರ, ಈ ಥರದ್ದು ಕಾಣಿಸ್ತಾ ಇದೆಯಾ. ಇದು ಈ ನಾವು ತೆಳುವಾಗಿರೋದು ಲೆಗ್ಗಿನ್ಸು, ಜಗ್ಗಿನ್ಸು, ಆಮೇಲೆ ಈ ಜೀನ್ಸ್ ಪ್ಯಾಂಟ್ಗೂ ಅಷ್ಟೇ. ನೀವು ಹಿಂದೆಯಿಂದ ಹೋಗುವಾಗ ಅಬ್ಸರ್ವ್ ಮಾಡಿ, ತುಂಬ ತೆಳುವಿದ್ದಾಗ ನಾವು ಯಾವ ಥರ ಇನ್ನರ್ ವೇರ್ನ ಹಾಕೊಂಡಿರ್ತೀವಿ ಆ ಥರ ಶೇಪ್ ಕಾಣಿಸ್ತಾ ಇರುತ್ತೆ. ಕೆಲವೊಮ್ಮೆ ಈ ವೈಟಲ್ಲಿ ಜಾಸ್ತಿ, ಬೇರೆ ಕಲರ್ ಬ್ಲ್ಯಾಕ್ ಹಾಕಿದ್ರೆ ಅಷ್ಟೊಂದು ಕಾಣಿಸಲ್ಲ, ಬೇರೆ ಕಲರಲ್ಲಿ ಒಂಥರ ಹಿಂಗೆ ಲೈನ್ಸ್ ಕಾಣ್ತಾ ಇರುತ್ತೆ. ಅವಾಗ ನಮಗೆ ಅಷ್ಟೊಂದು ಕಂಫರ್ಟಬಲ್ ಅನ್ಸಲ್ಲ. ಹಿಂದೆ ಯಾರಾದರೂ ಹೇಳ್ಬಿಟ್ರೆ ಅನ್ನೋ ಒಂದು ಭಯ ಅನಿಸ್ತಾ ಇರುತ್ತೆ. ಅದಕ್ಕೆ ಇದು ಸೀಮ್ಲೆಸ್, ಒಂದು ನಿಮಿಷ, ಇದು ಬಂದು ಈ ಪ್ಯಾಂಟೀಸು
ಸೀಮ್ಲೆಸ್ ಪ್ಯಾಂಟೀಸ್ ಅಂತೆ. ಸೊ ನಮಗೆ ಇದು ಎಸ್ಪೆಷಲಿ ಮಕ್ಕಳಿಗೆ, ಈ ಕಾಲೇಜ್ ಗೋಯಿಂಗ್ ಗರ್ಲ್ಸಿಗೆ ಅಂತಾನೆ, ಅಂದರೆ ನಮಗೂ ಇರುತ್ತೆ. ಇದು ಫ್ರೀ ಸೈಜು ನೋಡಿ, ಸ್ಟ್ರೆಚಬಲ್, ಎಷ್ಟು ಅಗಲ ಬೇಕಂದ್ರೂ, ಯಾವ ಸೈಜ್ ಇರೋರಾದ್ರೂ XL XXL ತನಕನೂ ಹಾಕೊಳ್ಬೋದು. ಇದು ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಪಟ್ಟಿ ಥರ ಏನೂ ಇಲ್ಲ ಸೈಡಲ್ಲಿ. ಈ ಪಟ್ಟಿ ಥರ ಇಲ್ಲದೆ ಇರೋದ್ರಿಂದ ಯಾವುದೂ ಈ ಥರ ಹಿಂಗೆ ಕಾಣಿಸಲ್ಲ, ನಮಗೆ ಹೊರ್ಗಡೆ ಎಕ್ಸ್ಪೋಸ್ ಆಗಲ್ಲ. ಸೊ ಅದಕ್ಕೋಸ್ಕರ ಅಂದ್ಕೊಂಡು ಈ ಥರದ್ದು ಇದನ್ನು ತೊಗೊಳ್ಬೋದು. ಇನ್ನರ್ ವೇರ್ಸ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಈ ಥರ ಒಳಗಡೆ ಪ್ಯಾಂಟೀಸು, ಮೇಯ್ನು ಪ್ಯಾಂಟೀಸು. ಸೊ ಇದು ಯೂಸ್ ಆಗತ್ತೆ. ಇವಾಗ ತುಂಬ ಮಕ್ಕಳು ಈ ಗೌನ್ ಎಲ್ಲ ಹಾಕೊಳ್ತಾರೆ, ಕಾಲೇಜ್ ಗೋಯಿಂಗು ಮಕ್ಕಳು ಇರ್ತಾರಲ್ವ, ಅಂಥವ್ರು ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿ ಅನ್ಸುತ್ತೆ. ಹಿಂದೆಯಿಂದ ಫುಲ್ಲು ಸ್ಕಿನ್ ಟೈಟ್ ಬಟ್ಟೆ ಹಾಕೊಂಡಾಗ, ತುಂಬ ಗೌನ್ಗಳು ಸ್ವಲ್ಪ ಇದನ್ನೆಲ್ಲ ಹಾಕೊಂಡಾಗ ಟೈಟ್ ಅನ್ನಿಸ್ತಾ ಇರುತ್ತಲ್ವ, ಅವಾಗ ಅವರಿಗೆ ಇದು ಕಂಫರ್ಟಬಲ್ ಆಗಿ ಇರುತ್ತೆ. ಸೊ ಅದಕ್ಕೋಸ್ಕರ ಅನ್ಕೊಂಡು ಇದನ್ನ ತೋರಿಸ್ತಾ ಇದ್ದೀನಿ. ಇದ್ರದ್ದು ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ, ಬೇಕಂದ್ರೆ ನೀವು ಬೈ ಮಾಡ್ಬೋದು. ಸೊ ತುಂಬ ಏನು ಕಾಸ್ಟ್ಲಿ ಏನಿಲ್ಲ. ಅದ್ರದ್ದು ಪ್ರೈಸು ನೋಡಿ ಹೇಳ್ತೀನಿ, ಅದಕ್ಕೆ ನೋಡಿದೆ, ಅದು ಓಪನ್ ಆಗ್ತಾ ಇಲ್ಲ. ಇದ್ರದ್ದು ಲಿಂಕ್ ಅಂತ ನೀವು ಹೇಳಿದ್ರೆ, ಕಳಿಸಿದ್ರೆ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ. ನಿಜವಾಗ್ಲೂ ಚೆನ್ನಾಗಿದೆ, ಮಕ್ಳಿಗಂತೂ ಬೆಸ್ಟು. ನಾವೇನಾದರೂ ಇವಾಗ ತುಂಬ ಟೈಟ್ ಬಟ್ಟೆ ಹಾಕೊಳ್ಬೇಕು, ಗೌನ್ ಎಲ್ಲ ಹಾಕೊಂಡಾಗ ಅದು ಸ್ವಲ್ಪ ಟೈಟ್ ಈ ಥರ ಹಿಡಿತಾ ಇರುತ್ತೆ ಅಂದಾಗ, ಈ ಥರ ಇನ್ನರ್ ವೇರ್ನ ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟು ಸ್ಟ್ರೆಚಬಲ್ ಆಗ್ತಾ ಇದೆ ಅಂತ. ಆಮೇಲೆ ಇದು ವೇರ್ ಮಾಡಿದ್ದೀವೇನೋ ಅನ್ನೋ ಥರನೇ ಫೀಲ್ ಆಗಲ್ಲ, ಮತ್ತು ಹೊರ್ಗಡೆ ಮೇಯ್ನಾಗಿ ನಮಗೆ ಆಚೆ ಕಾಣಿಸೋದಿಲ್ಲ. ಸೊ ಹಾಗಾಗಿ ಇದೊಂದು ಬೆಸ್ಟ್ ಇನ್ನರ್ ವೇರ್ ಪ್ಯಾಂಟೀಸ್. ಇವಾಗ ನಾನು ಆವಾಗಲೇ ತೋರಿಸಿದ್ದು ಸಿಂಗಲ್ ಸ್ಟ್ರಿಪ್ ಇರೋದು. ಇದು ಸ್ಟ್ರಿಪ್ಲೆಸ್ ಬ್ರಾ ಅಂತ ಈ ಥರದ್ದು. ಇದು ಅಷ್ಟೇ, ಎಷ್ಟು ಸಣ್ಣ ಇರೋ ಮಕ್ಕಳು ಹಾಕೊಳ್ಬೋದು, ದಪ್ಪ ಇರೋರು ಹಾಕೊಳ್ಬೋದು. ಸೊ ಇದು ನಾವು ಕೂಡ ಹಾಕೊಳ್ಬೋದು. ಈ ಥರ ಇದೆ. ಇವಾಗ ನಮಗೆ ಡೀಪ್ ನೆಕ್ ಇರೋದು, ಮತ್ತು ಈ ಥರ ಟಾಪ್ ಎಲ್ಲ ಹಾಕೊಂಡಾಗ, ಈಗ ಸ್ಲೀವ್ಲೆಸ್ ಟಾಪ್ ಹಾಕೊಂಡಾಗ ಸ್ಲೀವ್ ಸ್ವಲ್ಪ ಇರುತ್ತೆ, ಅದು ಹೊರ್ಗಡೆ ಈ ಸ್ಟ್ರಿಪ್ ಇದ್ದಾಗ ಅದು ಕಾಣಿಸ್ತಾ ಇರುತ್ತಲ್ವ, ಆ ಥರದ್ದು ಬೇಡ ಅನ್ನೋರಿಗೆ ಈ ಥರದ್ದು ನಾನು ಈ ಪಿಕ್ಚರ್ನ ಅಟ್ಯಾಚ್ ಮಾಡಿರ್ತೀನಿ, ಯಾವ ಥರ ಕಾಣಿಸತ್ತೆ ಅಂತ. ಸೊ ಇದು ಅಷ್ಟೇ, ಈ ಥರ ಸ್ಟ್ರೆಚಬಲ್ ಇದೆ. ಇದ್ರದ್ದು ಲಿಂಕ್ನ ನಾನು ಕೊಟ್ಟಿರ್ತೀನಿ. ಇದಕ್ಕೆ ಯಾವುದೇ ರೀತಿಯ, ಇದು ಸ್ಪೋರ್ಟ್ಸ್ ಬ್ರಾ ಬರುತ್ತಲ್ವ, ಅದೇ ಥರನೇ ಸ್ಪೋರ್ಟ್ಸ್ ಬ್ರಾಗೆ ಸ್ವಲ್ಪ ಪಟ್ಟಿ ಬಂದಿರುತ್ತೆ. ಇದಕ್ಕೆ ಯಾವುದೇ ರೀತಿಯ ಪಟ್ಟಿ ಇಲ್ಲ ನೋಡಿ, ಈ ಥರ ಇದೆ. ಸೊ ಇದರಲ್ಲಿ ಪ್ಯಾಡೆಡ್ ಇರೋದು ಇದೆ, ವಿತೌಟ್ ಪ್ಯಾಡು ಇದೆ. ಸೊ ಇದು ನಮಗೆ ಫ್ರಂಟ್ ಸೈಜ್ ದಪ್ಪ ಇದೆ ಅನ್ನೋರು ಪ್ಯಾಡ್ನ ತಗೊಳ್ಳೋದು ಬೇಡ. ಈಗ ದಪ್ಪ ಇರೋರಿಗೆ ಇದು ಬೆಸ್ಟ್ ಅಂತ ಅನಿಸ್ತದೆ. ಈಗ ಪ್ಯಾಡ್ ಬೇಕು ನಮಗೆ ಅನ್ನೋರಿಗೆ ಇದರಲ್ಲೂ ಪ್ಯಾಡೆಡ್ ಕೂಡ ಇದೆ. ಸೊ ಇದ್ರದ್ದು ಕೂಡ ಲಿಂಕ್ನ ಶೇರ್ ಮಾಡ್ತೀನಿ. ಇದು ಇದಕ್ಕೆ ಮಕ್ಕಳಿಗೆ ನಾವು ಈ ಸಲ್ವಾರ್ ಕಮ್ಮೀಸ್ ಹಾಕಿದಾಗ ಸ್ವಲ್ಪ ನೆಕ್ ಡಿಸೈನ್ ಎಲ್ಲ ಇರೋದು, ಆಮೇಲೆ ಈ ಥರ ಕೆಲವು ಮಕ್ಕಳು ಇಲ್ಲಿಂದ ಬ್ರಾನ ಅಂಥವರಿಗೆ ಯೂಸ್ ಆಗತ್ತೆ. ಟೈಟ್ ಆಗ್ತಾ ಇರತ್ತೆ, ನಮಗೆ ಟೈಟ್ ಆಗತ್ತೆ ಮತ್ತು ಕೊರಿಯುತ್ತೆ ಅಂತ ಎಲ್ಲ ಸ್ವಲ್ಪ ಆಟ ಮಾಡ್ತಾರಲ್ವ, ಅಂಥ ಮಕ್ಕಳಿಗೆ ಈ ಥರದ್ದು ಹಾಕ್ಕೋಬೋದು. ತುಂಬ ಹೆವಿ ಬ್ರೆಸ್ಟ್ ಇರೋರಿಗೂ ಹಾಕ್ಬೋದು, ಆದರೆ ಸ್ಟ್ರೆಚಬಲ್ ಇದೆಯಲ್ವ, ಹಂಗಾಗಿ. ಸೊ ಇದ್ರದ್ದು ಲಿಂಕ್ನ ನಾನು ಶೇರ್ ಮಾಡ್ತೀನಿ, ನಿಮ್ಗೆ ಬೇಕು ಅಂದರೆ ಯಾವ ಪ್ರಾಡಕ್ಟ್ ಬೇಕು ಅಂತ ಅದ್ರದ್ದು ಮೆನ್ಷನ್ ಮಾಡಿ ನನಗೆ ಹಾಕಿರಿ, ಕಳಿಸ್ಕೊಡ್ತೀನಿ. ಸೊ ತುಂಬ ಚೆನ್ನಾಗಿದೆ. ಇದು ಅಷ್ಟೇ, ಇದ್ರದ್ದು ಪ್ರೈಸ್ ಏನು ಹೆವಿ ಪ್ರೈಸ್ ಎಲ್ಲ ಇಲ್ಲ. ಸೊ ಆಲ್ಮೋಸ್ಟು ಮೀಶೋದಲ್ಲಿ ನಾನು ತರಿಸಿರೋ ಅಂಥ ಪ್ರಾಡಕ್ಟ್ ಎಲ್ಲದೂ ಚೆನ್ನಾಗಿದೆ ಈ ಟೈಮು. ಕ್ವಾಲಿಟಿ ವೈಸು ನೋಡಿ ನನಗೆ ಓಕೆ ಅನ್ಸಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ ಗೊತ್ತಾ. ಇನ್ನರ್ ವೇರ್ಗಳು ಸ್ವಲ್ಪ ಸಾಫ್ಟಲ್ಲಿ ಹೈಜೆನಿಕ್ ಆಗಿದ್ರೇ ತುಂಬ ಒಳ್ಳೇದಲ್ವ. ಸೊ ಹಾಗಾಗಿ ನಾನು ಬಂದು ಇದನ್ನೆಲ್ಲ ನೋಡೋ ತನಕ ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ಇದೆಲ್ಲ ಬಂದಿದ್ದಾದಮೇಲೆ ಒಂದೊಂದೇ ಬಂದಾದಮೇಲೆ ಅದಕ್ಕೇ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಹೊರ್ಗಡೆ ತೊಗೊಳೋದಕ್ಕಿಂತ, ಹೊರ್ಗಡೆ ಇವಾಗ ಅಂಗಡಿನಲ್ಲೆಲ್ಲ ತೊಗೊಳಕ್ಕೆ ಹೋದರೆ ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇರುತ್ತೆ, ಬಟ್ ನಮಗೆ ಈಸಿ ರಿಟರ್ನ್ ಕೂಡ ಇರುತ್ತೆ. ಮೀಶೋದಲ್ಲಿ ನಾವು ಆರಾಮಾಗಿ ತೊಗೊಳ್ಬೋದು. ಸೊ ಹಾಗಾಗಿ ಇದನ್ನು ತರಿಸಿದ್ದೀನಿ. ಸೊ ಇದಂತೂ ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಇವಾಗ ಡೈಲಿ ಯೂಸಿಗೆ ಬ್ರಾಗಳನ್ನ ತೋರಿಸ್ತೀನಿ. ಇದು ನಾನು ಲಾಸ್ಟ್ ಟೈಮ್ ಆ್ಯಕ್ಚುಲಿ ತೋರಿಸಿದ್ದೆ ನಿಮಗೆ. ನನ್ನ ಹತ್ರ ಇದಿದೆಯಲ್ಲ, ಇದು ಹಳೇದು, ಇದು ಒಂದೇ ಒಂದಿದೆ, ನಾನು ಜಾಸ್ತಿ ಇಟ್ಕೊಂಡಿಲ್ಲ. ಈ ಥರದ್ದು ನನಗೆ ಇಷ್ಟ ಆಗಲ್ಲ. ನೀವು ನೋಡ್ಬೋದು, ಇಲ್ಲಿ ನೋಡಿ, ಈ ಥರ ಪಟ್ಟಿ ಬಂದಿರುತ್ತೆ. ಇದು ಟೀ ಶರ್ಟಿಗೆ ಮತ್ತು ಈ ತೆಳುವಾಗಿರೋ ಬಟ್ಟೆಗಳೆಲ್ಲ ಹಾಕಿದಾಗ ಇಲ್ಲಿ ಬಂದರೆ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಮತ್ತು ಚೆನ್ನಾಗಿ ಕಾಣಿಸಲ್ಲ. ಅದು ಹಾಗೇ ಈ ಥರ
ಪಟ್ಟಿ ಕಾಣಿಸ್ತಾ ಇರುತ್ತೆ, ನೀವು ನೋಡ್ಬೋದು. ಈ ಬ್ರಾ ಹಾಕ್ದಾಗ ಈ ಥರ ಕಾಣಿಸುತ್ತೆ. ಆದಷ್ಟು ಈ ಥರ ಬ್ರಾಗಳನ್ನ ಅವಾಯ್ಡ್ ಮಾಡಿ. ಈ ಥರದ್ದೆಲ್ಲ ಇದು ಮಾಮೂಲಿ ಮನೇಲಿರುವಾಗ ನೈಟಿ ಎಲ್ಲ ಹಾಕೊಂಡಾಗ ಏನು ಅನ್ಸಲ್ಲ. ಮತ್ತು ಫ್ರಂಟಲ್ಲಿ ಡಿಸೈನ್ ಇರೋ ಫ್ರಂಟ್ ಎಂಬ್ರಾಯ್ಡ್ರಿ ಆ ಥರದ್ದೆಲ್ಲ ಇದ್ದಾಗ ಏನು ಕಾಣಿಸೋದಿಲ್ಲ. ಈ ಪ್ಲೈನು ಟೀ ಶರ್ಟ್ಸ್ಗಳು, ಪ್ಲೈನ್ ಬಟ್ಟೆಗಳನ್ನ ಹಾಕೊಂಡಾಗ ಈ ಥರ ಬ್ರಾನ ಸ್ವಲ್ಪ ಅವಾಯ್ಡ್ ಮಾಡಿ. ಇದು ಅಷ್ಟೊಂದು ಕಂಫರ್ಟಬಲ್ ಅನ್ಸೋದಿಲ್ಲ. ಇದು ಪಟ್ಟಿ ಒಂಥರ ಅಕ್ವರ್ಡಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ನಾನು ಆ ಥರ ತಗೊಳ್ಳಲ್ಲ. ಅದು ಒಂದೇ ಯಾವುದೋ ಒಂದೆರಡು ಹಳೇದು ಇದೆ. ಸೊ ಈಗ ನಾನು ತಗೊಳ್ಳೋದೆಲ್ಲದೂ ಈ ಥರ ಬ್ರಾಗಳು. ಇದು ತುಂಬ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಗತ್ತೆ ಈ ಥರದ್ದು. ನೋಡಿ ಮೆಟೀರಿಯಲ್ ಅಷ್ಟೇ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ಈ ಥರ ಮೆಟೀರಿಯಲ್ಲು. ಈ ಥರ ಬ್ರಾ ಇದು ಫುಲ್ಲು ಈ ಥರ ನೀಟಾಗಿರುತ್ತೆ. ಇದು ಏನು ಮಧ್ಯದಲ್ಲಿ ಪಟ್ಟಿ ಏನೂ ಬಂದಿರೋದಿಲ್ಲ, ಆವಾಗ ನೀಟಾಗಿ ಕುತ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ, ಕಂಫರ್ಟಬಲಾಗಿ ಅನ್ಸತ್ತೆ ನಮಗೆ. ಅದಾದರೆ ಪಟ್ಟಿ ಬಂದಿರುತ್ತಲ್ವ, ಆಗ ನಾವು ಯಾವುದೇ ಥರ ಡ್ರೆಸ್ ಹಾಕಿದ್ರೂ ಒಂಥರ ಅಕ್ವರ್ಡಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರನೇ ಡೈಲಿ ಯೂಸ್ ಬ್ರಾಗಳಿಗೆ ಈ ಥರ ಬ್ರಾನ ಪ್ರಿಫರ್ ಮಾಡಿ. ಇದು ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ ಮೆಟೀರಿಯಲ್ಲು. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇದಕ್ಕೆ ಇನ್ನೊಂದು ಅಡ್ವಾಂಟೇಜ್ ಕೊಟ್ಟಿದ್ದಾರೆ. ಇವಾಗ ನಮಗೆ ಇದು ಕಲರ್ ಇಲ್ಲೇನಾದರೂ ನೆಟ್ಟೆಡ್ ಇರೋದೆಲ್ಲ ಬ್ಲೌಸ್ ಹಾಕೊಳ್ತೀವಲ್ವಾ, ಇಲ್ಲಿ ನೆಟ್ಟೆಡ್ ಬಂದಿರುತ್ತೆ, ಈ ಸೈಡು ನೆಟ್ಟೆಡ್ ಎಲ್ಲ ಬಂದಿರುತ್ತಲ್ವ ಸ್ಯಾರಿ ಬ್ಲೌಸ್ ಎಲ್ಲ ಹಾಕೊಂಡಾಗ ಇದು ಡ್ರೆಸ್ಸಿಗೆ. ಅದಕ್ಕೋಸ್ಕರ ಅಂದ್ಕೊಂಡು ಈ ಥರ ರಿಮೂವ್ ಮಾಡೋದು ಇದನ್ನು. ನೋಡಿ ಇದು ಫುಲ್ಲು ಇದು ತುಂಬ ಚೆನ್ನಾಗಿದೆ. ಇದ್ರ ಜೊತೆನೇ ಬಂದಿದೆ ಇದು ಟ್ರಾನ್ಸ್ಪರೆಂಟು ಈ ಥರ ಕವರಲ್ಲಿ ಕೊಟ್ಬಿಟ್ಟಿರ್ತಾರೆ. ಸಾಮಾನ್ಯವಾಗಿ ಎಲ್ಲ ಇದಕ್ಕೂ ಕೊಡ್ತಾರೆ, ಬಟ್ ನೀವು ಅಂಗಡಿನಲ್ಲಿ ಪರ್ಚೇಸ್ ಮಾಡೋದಾದರೆ ಕೇಳ್ಬೇಕು ಅವರಿಗೆ, ಈ ಥರ ಟ್ರಾನ್ಸ್ಪರೆಂಟು ಕೊಡಿ ಮೇಡಮ್ ಅಂತ. ನೋಡಿ ಇದೇನು ನಾನು ದುಡ್ಡು ಕೊಟ್ಟು ತಗೊಂಡಿಲ್ಲ, ಟ್ರಾನ್ಸ್ಪರೆಂಟು ಇದ್ರ ಜೊತೆನೇ ಬಂದಿತ್ತು ಅಂತ ಅವರೇ ನನಗೆ ಕೊಟ್ಟರು ಇದನ್ನು. ಈ ಥರದ್ದು ತಗೊಂಡಾಗ ನಮಗೆ ತುಂಬ ಈಸಿ ಮತ್ತು ಯಾವುದೇ ರೀತಿಯ ಮುಜುಗರ ಇಲ್ದೇ ಆರಾಮಾಗಿ ಹಾಕೊಳ್ಬೋದು. ಸೊ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನೋಡಿ, ಈ ಥರ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನಾವು ಯಾವುದೇ ರೀತಿಯ ನೆಟ್ಟೆಡ್ ಡ್ರೆಸ್ಗಳಿಗೆ, ನೆಟ್ಟೆಡ್ ಬಟ್ಟೆಗಳಿಗೆ ಈಸಿಯಾಗಿ ಹಾಕೊಳ್ಬೋದು. ಇದು ರಿಮೂವ್ ಮಾಡೋದನ್ನ ನಾವು ಬ್ರಾನ ಪರ್ಚೇಸ್ ಮಾಡುವಾಗಲೇ ನೋಡ್ಕೊಂಡು ತಗೊಳ್ಬೇಕು. ಇದು ಉಕ್ಕು ತೆಗಿಬೋದಾ, ಇಲ್ಲಿದೆ ನೋಡಿ ಈ ಥರ ಉಕ್ಕಿರುತ್ತೆ, ತೆಗಿಬೋದಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡಿಕೊಂಡು ತಗೊಳ್ಳಿ. ಆಮೇಲೆ ಇದು ಟ್ರಾನ್ಸ್ಪರೆಂಟ್ ಇರೋದನ್ನ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇದಂತೂ ಯಾವುದೇ ರೀತಿಯ ಮುಜುಗರ ಆಗಲ್ಲ. ಇವಾಗ ನೆಟ್ಟೆಡ್ದೆಲ್ಲ ಬಟ್ಟೆ ಹಾಕೊಂಡಾಗ, ಆಮೇಲೆ ತುಂಬ ಡೀಪಾಗಿ ನಾವು ಬ್ಲೌಸ್ ಹಾಕೊಂಡಿದ್ರು ನಿಮ್ಮ ಹತ್ರ ಆ ಸಿಂಗಲ್ ಪಟ್ಟಿದ್ದು ಇಲ್ಲ ಅಂದ್ರೂ ಈ ಥರ ಬ್ರಾ ಹಾಕೊಂಡಾಗ ಇದು ಮೈಗೆ ಇವಾಗ ಸ್ಕಿನ್ ಮೇಲೆ ನಾವು ಇವಾಗ ಹಾಕೊಂಡಿದ್ದೀನಿ ನೋಡಿ, ಏನು ಕಾಣಿಸ್ತಾ ಇದೆ, ಏನಕ್ಕೆ ಕಾಣಿಸ್ತಾನೆ ಇಲ್ಲ ಅಲ್ವಾ? ಓಕೆ, ಇದು ಹಿಂದೆ ನಮ್ಮ ಡೀಪು ಡ್ರೆಸ್ ಹಾಕೊಂಡೋಗ್ಲೂ ಕಾಣಿಸೋದಿಲ್ಲ, ಇಷ್ಟು ಕಾಣಿಸತ್ತೆ ಅಷ್ಟೇ. ತುಂಬ ಹತ್ರ ಹೋದಾಗ ಹಿಂಗೆ ಕಾಣಿಸತ್ತೇನೋ, ಇದು ಓಕೆ ಅಂತ ಅನ್ಸತ್ತೆ. ಸೊ ಹಾಗಾಗಿ ಈ ಥರ ಬ್ರಾನ ತೊಗೊಳೋದಕ್ಕೆ ಟ್ರೈ ಮಾಡಿ. ಸೊ ಇದ್ರದ್ದು ಲಿಂಕ್, ಇದು ನಾನು ಶಾಪಲ್ಲಿ ತೊಗೊಂಡಿದ್ದು, ಇದ್ರದ್ದು ಲಿಂಕ್ ಸಿಕ್ಕರೆ ನಾನು ನಿಮಗೆ ಸೆಂಡ್ ಮಾಡ್ತೀನಿ. ನಿಜವಾಗ್ಲೂ ಈ ಥರ ನೀವು ಬ್ರಾ ಸೆಲೆಕ್ಟ್ ಮಾಡುವಾಗ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತೊಗೊಳ್ಳಿ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇದಂತೂ ನನಗೆ ಕ್ವಾಲಿಟಿ ಅಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಥರ ಇದೆ ಮೆಟೀರಿಯಲ್ ವೈಸು, ಈ ಥರ ಇದೆ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನರ್ ವೇರ್ ಬಗ್ಗೆ ನನಗೇನು ಗೊತ್ತು ಅದ್ರದ್ದು ಒಂದಷ್ಟು ವಿಷಯನ ನಿಮಗೆ ತಿಳಿಸೋ ಪ್ರಯತ್ನ ಮಾಡಿದ್ದೀನಿ. ಸೊ ನಾವು ಹಾಕಿರೋ ಬಟ್ಟೆ ನಮ್ಮ ಇನ್ನರ್ ವೇರ್ಸು ಅನ್ನು ಜಡ್ಜ್ ಮಾಡುತ್ತೆ. ಯಾಕೆಂದರೆ ನಾವು ಕರೆಕ್ಟಾಗಿರೋ ಒಳಗಡೆ ಫಿಟ್ಟಾಗಿ ಇನ್ನರ್ ವೇರ್ ಹಾಕೊಂಡಿದ್ರು ನಾವು ಯಾವ ಥರ ಬಟ್ಟೆ ಔಟ್ಫಿಟ್ಟು ನಾವು ಯಾವ ಥರ ಸ್ಟೈಲ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಲಾಗು ನಿಮ್ಗೆ ಓಕೆ, ನಿಮ್ಗೆಲ್ಲರಿಗೂ ಯೂಸ್ಫುಲ್ ಆಯಿತು ಲೇಡೀಸಿಗೆಲ್ಲ ಅಂತ ಅಂದ್ಕೊಂಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಏನಾದರೂ ಗೊತ್ತಿಲ್ಲದೆ ತಪ್ಪು ಮಾತಾಡಿದರೆ, ಗೊತ್ತಿಲ್ಲದೆ ಏನಾದರೂ ತಪ್ಪು ಮೆಸೇಜ್ ನಿಮಗೆ ಬಂದಿದ್ರೆ ಸಾರಿ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಹಾಗೆಯೇ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ. ಲವ್ ಯು ಆಲ್.